ಹಾಕಿದ ಆಲದ ಗಿಡ ಅಂತ ನೇಣು ಹಾಕ್ಕೊಳ್ಬೇಕಂತ ಒಂದು ಮಾತಿದೆ. ಹಿಂದಿನ ಸಂಪ್ರದಾಯಗಳನ್ನು, ಹಳೆಯ ಪದ್ಧತಿಗಳನ್ನ ಖಂಡಿಸ್ತಾ ಕೆಲವರು ಈ ಗಾದೆನ ಪ್ರಯೋಗಿಸ್ತಾರೆ. ಅಪ್ಪ ಹಾಕಿದ ಆಲದ ಗಿಡ ಅಂತ ನೇಣು ಹಾಕ್ಕೊಳ್ಬೇಕಾ ಅಂತ. ಆದರೆ ನಂದೊಂದು ಪ್ರಶ್ನೆ, ಯಾವ ಅಪ್ಪ ತಾನೇ ಆಲದ ಮರನ ಮಗ ನೇಣು ಹಾಕ್ಕೊಳ್ಳಿ ಅಂತ ನೆಡ್ತಾನೆ? ಖಂಡಿತ ಇಲ್ಲ. ಅಪ್ಪ ಆಲದ ಮರನ ಹಾಕೋದು, ನೆಡೋದು, ಬೆಳೆಸೋದು ಮಗನಿಗೆ ಒಳ್ಳೆಯ ಆಕ್ಸಿಜನ್ ಸಿಗಲಿ, ನೆರಳು ಸಿಗಲಿ, ಪಾಸಿಟಿವ್ ಎನರ್ಜಿ ಸಿಗಲಿ, ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ. ಹೀಗಿರ್ಬೇಕಾದ್ರೆ ಆ ಆಲದ ಮರಕ್ಕೆ ನೇಣು ಹಾಕ್ಕೊಂಡ್ರೆ ತಪ್ಪು ಮಗಂದ, ಅಪ್ಪಂದ, ಆಲದ ಮರದ? ನೀವೇ ಹೇಳಿ. ಹೀಗೆ ಹಳೆ ಸಂಪ್ರದಾಯಗಳನ್ನ, ಪದ್ಧತಿಗಳನ್ನ ನಾವು ಗೌರವಿಸದೆ ಅದನ್ನೆಲ್ಲ ಗಾಳಿಗೆ ತೂರಿ ಬರೀ ಮಾಡ್ರನ್ ಅಂತ ಹೊರಟೋಗ್ಬಿಟ್ರೆ ಸಮಾಜದಲ್ಲಿ ವ್ಯಾಲ್ಯೂಸು, ಮೌಲ್ಯಗಳು, ಸಂಸ್ಕೃತಿ ನಾಶ ಆದರೆ ಮುಂದೆ ಎಂಥ ಸಮಾಜ ನಿರ್ಮಾಣ ಆಗ್ಬೋದು? ಅದಕ್ಕೆ ಕವಿಯೊಬ್ಬರು ಹೇಳ್ತಾರೆ, ಅಪ್ಪ ಹಾಕಿದ ಆಲದ ಗಿಡ ಮಗನ ಕಾಲಕ್ಕೆ ಬರೆಯ ಬುಡ, ಮೊಮ್ಮಗನಿಗಿರಲಿಲ್ಲ ಅದರ ಕಲ್ಪನೆ ಕೂಡ. ಓದಿದ ಎಷ್ಟೋ ವಿಷಯ ತಿಳಿಯುವುದಿಲ್ಲ, ತಿಳಿದ ಒಂದೋ ಎರಡೋ ತಲೆಯಲ್ಲಿ ಉಳಿಯುವುದಿಲ್ಲ, ಉಳಿದಿದ್ದು ಚಿಗುರಾಗಿ ಬೆಳೆಯುವುದಿಲ್ಲ, ಹೀಗೆ ಬೆಳೆದಿದ್ದೇವೆ ನಾವು.